morning to all. This is the 4th day of my marriage white. ಇವತ್ತು ನಾನು ಬ್ಲೌಸ್ನ ಹೋಗ್ಬಿಟ್ಟು ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ರಾಜಾಜಿನಗರಿಗೆ ಹೋಗ್ತಾ ಇರೋದು ಆ್ಯಕ್ಚುಲಿ. ಎಸ್, ಲೆಟ್ಸ್ ಗೋ. ಸೀರಿಯಸ್ಲಿ 4th ಡೇ, ಸ್ವಲ್ಪ ಬ್ಯಾಟ್ರಿ ಲೋ ಇದೆ. ಓಕೆ, ಲೆಟ್ಸ್ ಗೋ. ರೆಡಿ ಆಗಿಬಿಟ್ಟು ಇವಾಗ ಫಸ್ಟು ಎಲೆಕ್ಟ್ರಾನಿಕ್ ಸಿಟಿ, ಅಲ್ಲಿ ನಾನು ಸೀರೆ ಎಲ್ಲ ಎತ್ಕೊಂಡು ಜಸ್ಟ್ ಗೋಯಿಂಗ್ ಡೌನ್. ನನಗೊಂದು ಅರ್ಥ ಆಗಲ್ಲ ಸೀರಿಯಸ್ಲಿ. ಲಿಫ್ಟಲ್ಲಿ ಗೊತ್ತಾಗುತ್ತೆ ತಾನೆ ಕೆಳಗಡೆ ಹೋಗ್ತಿದ್ದಾನೋ ಮೇಲ್ಗಡೆ ಹೋಗ್ತಿದ್ದಾನೋ ಗೊತ್ತಿರುತ್ತೆ. ಅಂದ್ರೂ ನಂಗೆ ಕೆಲವೊಂದು ವಿಷಯಗಳಿದ್ದಾವೆ, ಅದನ್ನೆಲ್ಲ ಒಂದ್ಸಲ ನಾನು ವಿಡಿಯೋ ಮಾಡಿಬಿಟ್ಟು ಹಾಕೋಣ ಅನ್ನೋ ಒಂದು ಪ್ಲ್ಯಾನ್ ಇದೆ. ಹಾಕ್ತೀನಿ. ಅದಕ್ಕೆ ನೀವು ಆನ್ಸರ್ ಮಾಡಿ, ಅದು ಯಾಕೆ ಹಂಗೆ, ಅದು ಯಾಕೆ ಆ ಥರ ಕೇಳ್ತಾರೆ ಅಂತೆಲ್ಲ. ಟೈಮ್ ಇವಾಗ 8:10 ಆಗಿದೆ. ನಾನು ರಾಜಾಜಿನಗರ್ ಮುಟ್ಟೋಕ್ಕೆ 11 o'clock. 11 o'clock ನಾನು ರೀಚ್ ಆಗಬೇಕು. ಮೈ ಟಾರ್ಗೆಟ್. ವಿಲ್ ಸಿ. ನೆಕ್ಸ್ಟು ನಾನು ಬ್ಲೌಸ್ನ ಸ್ಟಿಚ್ ಕೊಡೋದು ಆ ವಿಡಿಯೋ ಕ್ಲಿಪ್ ನಂಗೆ ಸಿಕ್ಕಿಲ್ಲ. ಸೊ ಅದ್ರ ನೆಕ್ಸ್ಟ್ ಡೇ ಬಂದುಬಿಟ್ಟು ನಾನು ಪ್ರೀ ವೆಡ್ಡಿಂಗ್ ಶೂಟ್, ಅಂದರೆ 5th ಡೇ ಆಫ್ ಮ್ಯಾರೇಜ್ ವೈಫ್ ನಾನು ಪ್ರೀ ವೆಡ್ಡಿಂಗ್ ಶೂಟ್ ನಾನು ಮಾಡಿಸಿದ್ದು. ಓಕೆ, ಪ್ರೀ ವೆಡ್ಡಿಂಗ್ ಶೂಟ್ ಎಲ್ಲಿ ಮಾಡಿಸಿದ್ದು ಅಂತಂದರೆ ನನ್ನ ಕ್ಲೋಸ್ ಫ್ರೆಂಡ್ ಹತ್ರನೇ ನಾನು ಮಾಡಿಸಿದ್ದು, ಸುದೀಪ್ ಅಂತ. ಓಕೆ, ತುಂಬ ಚೆನ್ನಾಗಿ ಬಂದಿದೆ. ಇವಾಗ ಅವ್ನು ಎಡಿಟಿಗೆ ಕುತ್ಕೋಬೇಕು. ಸೊ ಎಡಿಟ್ ಆದ ತಕ್ಷಣ ನೆಕ್ಸ್ಟ್ ಆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಸೊ ಇದು ಲೊಕೇಶನ್ಗೆ ನಾನು ಹೋಗ್ತಾ ಇರೋದು. ಎಸ್, ನೋಟಿಫೈ ಬರುತ್ತಪ್ಪ. ನಾನು ನನ್ನ ಫಿಯಾನ್ಸೆ ಅಲ್ವೇನಾ ಆ್ಯಂಡ್ ಅವ್ರ ಫ್ರೆಂಡ್. ಸನ್ ರೈಸ್ ಆಯಿತು. ಆ್ಯಕ್ಚುಲಿ ನನ್ನ ಫ್ರೆಂಡು 4 o'clock ಕಾಲ್ ಮಾಡಿಬಿಟ್ಟು ಎಬ್ಸಿದ್ದು. ನಾವು ಸೊ ಎಲೆಕ್ಟ್ರಾನಿಕ್ ಸಿಟಿಯಿಂದ ಬರೋಷ್ಟರಲ್ಲಿ ತುಂಬ ಟೈಮ್ ಆಗೋಗಿತ್ತು. ಸನ್ರೈಸ್ ಶೂಟ್ ಬೇಕಿತ್ತು ಅಂತ ಬಂದಿರೋದು, ಬಟ್ ಇಟ್ಸ್ ಆಲ್ರೆಡಿ 6 o'clock 6:30 ಆಗೋಗಿತ್ತು. ಏನಿದು? ಇದು ಸಮುದ್ರ ಆದರೂ ಸಮುದ್ರ ಅಲ್ಲ, ಇದು ಕೆರೆ ಆದರೂ ಕೆರೆ ಅಲ್ಲ. ನಾವು ಬಂದಿದ್ದೀವಿ ಆದರೂ ಬಂದಿಲ್ಲ. ಮುದ್ದು ಅಲ್ಲಿ ನೋಡು, ಚೆನ್ನಾಗಿದೆ ಲೊಕೇಶನ್. ಆ ಲೊಕೇಶನ್ ಕೂಡ ಚೆನ್ನಾಗಿದೆ. ನೋಡಿ ಫ್ರೆಂಡ್ಸ್, ಇವರು ಅಮೃತ ಅಂತ ಹೀಗೆ ಬರ್ತಾ ಇದ್ದಾರೆ. ಇದು ಏನು ಗೊತ್ತಾ? ಗೊತ್ತಿಲ್ಲ. ನಾನೇ ಕಾಣ್ತಾ ಇದ್ದೆ. ಪ್ರವೇಶ ಶಿಕ್ಷಾರ್ಹ, ಇಷ್ಟೇ ಇರೋದು ಬೋರ್ಡ್. ಲಾಗಲ್ಲಿ ನಮ್ಮ ಹೇಳಿ ಮರ್ಯಾದೆ ಕೆಳಗಡೆ ಐತೆ. ಇದು ನಮ್ಮ ಸುದ್ದಿ. ಆ ಗಾಗಲ್ ಬೀಳ್ಸ್ಕೊಂಡು ನೋಡಿ, ಅದು ಕವರ್ ಮಾಡೋದಿಲ್ಲ, ಅದು ಮಾಡಬೇಕು. ಮಾಡಿದೆ ಮಚ್ಚ. ಏನು ಗೊತ್ತಾ, ನನಗೆ ಓಪನ್ ಆಗಿ ಮಾತಾಡೋಕ್ಕೆ ಬರ್ತಿಲ್ಲ ಯೂಟ್ಯೂಬಲ್ಲಿ. ಕರೆಕ್ಟಾಗಿ ವಿಡಿಯೋ ಮಾಡಿ. ಇಟ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್, ನಾನೇ ಮದುವೆ ಗಂಡು. ಈ ಹೆಣ್ಣು ಮಕ್ಳುಗಳು ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಮಾಡಿ 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 ಏಕಾಏಕಿ ಹುಡುಗರನ್ನ ಕರ್ಕೊಂಬಂದು ಪ್ರೀ ವೆಡ್ಡಿಂಗ್ ಶೂಟಿಗೆ ಬಿಡ್ತಾರೆ. ನಮಗೆ ಆಕ್ಟಿಂಗ್ ಬರೋದು ಇಲ್ಲ, ನಾವು ಮಾಡೋಕೆ ಆಗೋದು ಇಲ್ಲ. ಈ ಥರ ಮಾಡ್ತಕ್ಕಂಥ ಒಂದು ಕ್ರಿಯೆಗೆ, ಈ ಥರ ಮಾಡ್ತಕ್ಕಂಥ ಒಂದು ಶೋಷಣೆಗೆ ಪ್ರೀ ವೆಡ್ಡಿಂಗ್ ಶೂಟ್ ಅಂತ ಕರೀತಾರೆ.
ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್. ಏನಿಲ್ಲ, ನೀನು ಚೆನ್ನಾಗಿ ಮಾಡ್ತಿಲ್ವಾ? ಯಾರು? ನೀನು. ಅದು ನೀವು ಹೇಳ್ಬೇಕು. ಚೆನ್ನಾಗಿ ಮಾಡ್ತಾ ಇದೀಯಾ? ಅವನೇ ಹೇಳ್ದ ತಾನೇ ಒಂದೇ ಟೇಕಲ್ಲೇ ಮಾಡಿದೆ ಅಂತ. ನಮ್ಮ ಮನಸ್ಸು ನಮಗೆ ಒಳ್ಳೇದು ಮಾಡಿದ್ರೆ ದೇವರು ಅಷ್ಟೇ. ಏನಂತೀರಾ? ಒಂದ್ಸರಿ ಒಂದು ಈ ಕಡೆ ಒಳ್ಳೆ ಒಂದ್ಸರಿ ಆಮೇಲೆ ಹೇಳ್ತೇನೆ. ನೆಕ್ಸ್ಟು ರೆಸಾರ್ಟಿಗೆ ಬಂದಿರೋದು. ಸೊ ರೆಸಾರ್ಟ್ ಬಂದುಬಿಟ್ಟು TK ವಿಲೇಜ್ ಅಂತ. ಅಲ್ಲಿ ಅಕ್ಕಪಕ್ಕನೇ 2 ರೆಸಾರ್ಟ್ಸ್ ಇದೆ. ತುಂಬಾ ಚೆನ್ನಾಗಿತ್ತು, ಲೈಕ್ ಒಂದು ಪೀಸ್ಫುಲ್ ಆಗಿತ್ತು. ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಮತ್ತೊಂದು ಸರಿ ಹೋಗಬೇಕು ಅಂತ ಅನಿಸಿತ್ತು. ನಾನು ಮತ್ತೊಂದು ಸರಿ ಸಪ್ರೇಟಾಗಿ ಈ ರೆಸಾರ್ಟ್ನ ನಾನು ನಿಮ್ಮ ಮುಂದ್ಗಡೆ ಒಂದು ವಿಡಿಯೋ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋ ಅಥವಾ ಇನ್ನೊಂದು 3-4 ವಿಡಿಯೋಸ್ ನೆಕ್ಸ್ಟು ಈ ರೆಸಾರ್ಟ್ ನಾನು ಎಕ್ಸ್ಪ್ಲೋರ್ ಮಾಡ್ತೀನಿ. ತುಂಬ ಚೆನ್ನಾಗಿತ್ತು. ನೋಡ್ತೀನಿ. ಇಷ್ಟು ಫುಲ್ ಸ್ಪೇಸ್ ಇರೋದು ಅಂದರೆ ಒಳಗಡೆ. ಅದ್ರ ನೆಕ್ಸ್ಟ್ ರೆಸಾರ್ಟ್ ಇರೋದು. ಅಡ್ವೆಂಚರ್ಸ್ ಸೂಪರ್. ಸೊ ಅಲ್ಲಿ ನನ್ನ ಫ್ರೆಂಡ್ ನೋಡಿದ್ದೀನಿ. TK ವಿಲೇಜ್. ನಾನು 4 ಡ್ರೆಸ್ಸಲ್ಲಿ ಫೋಟೋಶೂಟ್ ಮಾಡಿದ್ದು. ಓಕೆ, ದಿಸ್ ಇಸ್ ಎಂಟ್ರೆನ್ಸ್. ನಮ್ದಿದ್ದು ಒಂದು 2 to 3 days ವಿಡಿಯೋ ಎಕ್ಸ್ಪ್ಲೋರ್ ಮಾಡ್ಬೇಡ, ಪ್ರೀ ವೆಡ್ಡಿಂಗ್ ಶೂಟ್ ಮಾಡೋಣ ಅನ್ನೋ ಪ್ಲ್ಯಾನ್ ಇತ್ತು. ಬಟ್ ಈ ಸಡನ್ನಾಗಿ ಫಿಕ್ಸ್ ಆಗಿರೋ ಒಂದು ರೀಸನ್ಗೋಸ್ಕರ 1 ಡೇ ಎಲ್ಲಾದರೂ ಸ್ಪೆಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದು. ಬಟ್ 3 days ಮಾಡಿದ್ರೂ ಸ್ಯಾಟಿಸ್ಫ್ಯಾಕ್ಷನ್ ನಂಗೆ ಸಿಗ್ತಾ ಇರಲಿಲ್ಲ ಅನ್ಕೋತೀನಿ. ತುಂಬ ಚೆನ್ನಾಗಿ ಬಂದಿದೆ. ನೆಕ್ಸ್ಟು ನಾನು ಅದನ್ನ ವಿಡಿಯೋ ಹಾಕ್ತೀನಿ ಯೂಟ್ಯೂಬ್ಗೆ. ಎಂಟ್ರೆನ್ಸ್ ಕಪಲ್ ಡ್ರೆಸ್ ಹಾಕ್ಕೊಂಡು ನನಗೆ ಫಸ್ಟಿಗೆ ಹೋದ ತಕ್ಷಣ ಎಂಟ್ರೆನ್ಸಲ್ಲಿ ನನಗೆ ಓಕೆ ಇದು ಏನು ರೆಸಾರ್ಟು ಅಂತ ಹೇಳ್ತಾ ಇದ್ದಾರೆ, ಹಿಂಗಿದೆ ಅಂತ ಅಂದ್ಕೊಂಡಿದ್ದೆ. ಬಟ್ ಒಳಗಡೆ ಹೋದೆ. ನೆಕ್ಸ್ಟು ಅದು ಒಳಗಡೆ ಎಲ್ಲ ಎಕ್ಸ್ಪ್ಲೋರ್. ಆ್ಯಂಡ್ ಆಲ್ಸೋ ಒನ್ ಮೋರ್ ಥಿಂಗ್, ನೆಕ್ಸ್ಟು 2 days ಅಂದರೆ ನಾವು ಬಂದಿರೋ ಅವತ್ತಿನ ದಿನ ಅಲ್ಲಿ ಶಾಸ್ತ್ರಗಳಿದ್ವು. ಅಂದರೆ ಒಂದು ಮದುವೆ ಇತ್ತು ಅಲ್ಲಿ, ತುಂಬ ಚೆನ್ನಾಗಿತ್ತು. ಆ್ಯಂಡ್ ನಮಗೆ ಒಂದು ಏನು ಪ್ರೀ ವೆಡ್ಡಿಂಗಿಗೆ ಒಂದು ಹೆಲ್ಪ್ ಆಯಿತು ಆ್ಯಕ್ಚುಲಿ ಅದು ಕಳ. ಸೊ ಇಲ್ಲಿ ಬಂದರೆ ಇರುವುದು 1 ನಿಮಿಷ. ಈ ಕಡೆ ಬಂದರೆ ಅದು ಆಲ್ರೆಡಿ ಸೆಟ್ಟು ಆಗ್ತಾಯಿದ್ರು, ಚೆನ್ನಾಗಿತ್ತು. ನೆಕ್ಸ್ಟು ನಾವು ಫಸ್ಟು ಡ್ರೆಸ್ಸು ಎಲ್ಲ ಚೇಂಜ್ ಮಾಡ್ಕೊಂಡ್ವಿ. ಫಸ್ಟ್ ಶೂಟ್ ಆಯ್ತಲ್ವ, ಸೆಕೆಂಡ್ ಶೂಟ್ಗೆ ನಾವು ಕಪಲ್ ಡ್ರೆಸ್ ತೊಗೊಂಡಿದ್ದು. ಕಪಲ್ ಡ್ರೆಸ್ ಬಂದು ಹಮ್ ಆ್ಯಂಡ್ ತುಮ್ ಅಂತ, ಹಮ್ ತುಮ್ ಅಂತ ನಾವು ಚೂಸ್ ಮಾಡಿದ್ದು. ಅಂದರೆ ಡಿಫ್ರೆಂಟಾಗಿರುತ್ತೆ ಅನ್ನೋಕ್ಕೋಸ್ಕರ. ನಾನು ಕನ್ಫ್ಯೂಸ್ ಆಯಿತು, ಹಮ್ ಅನ್ನೋದನ್ನು ನಾನು ಹಾಕ್ಕೋಬೇಕಿತ್ತು ಅಥವಾ ತುಮ್ ಅನ್ನೋದನ್ನು ಹಾಕೋಬೇಕಿತ್ತು. ಕನ್ಫ್ಯೂಷನ್ ಇತ್ತು ನನಗೆ, ಅದೇನಾಗುತ್ತಿಲ್ಲ ಕರೆಕ್ಟಾಗಿದೆ. ನಾನು ಸುಮ್ಮನೆ ಹಾಗೆ ಅಲ್ಲೊಂದು ಕಿಚನ್ ಇತ್ತು, ಆ ಕಿಚನ್ದು ವಿಡಿಯೋ ಮಾಡಿದ್ದು. ನೆಕ್ಸ್ಟು ನಾವು ಟಿಫಿನ್ ಮಾಡಿಕೊಂಡು ಬೆಳಗ್ಗೆ ನೋಡೋಣ ಒಂದು ರೌಂಡ್ ನೋಡ್ಕೊಂಬರೋಣ ಅಂತ ರೆಸಾರ್ಟ್ ಒಂದು ರೌಂಡ್ ಹಾಕಿದ್ವು. ಸೊ ಇವನು ಹೇಳ್ತಾ ಇದ್ದ ಲೈಕ್ ಸ್ವಿಮ್ಮಿಂಗ್ದು ಸ್ವಲ್ಪ ಕಷ್ಟ ಆಗುತ್ತೆ, ಮುಂದೆ ಗೊತ್ತಾಗುತ್ತೆ ಅಂತ ಹೇಳ್ತಾ ಇದ್ದ. ನಂಗೆ ಗೊತ್ತಿಲ್ಲ ಅಷ್ಟೊಂದು, ನಂಗೆ ಅಂತ ಏನು ಕಷ್ಟ ಅನಿಸಿಲ್ಲ. ಲೈಕ್ ಬಿಸಿಲಲ್ವಾ, ಸೊ ನೀರಿಗೆ ಇಳಿದು ಹೊರಗಡೆ ಬಂದು ಅಂದರೆ ಅರೆಶೆಕೆ ಅಂತ ಫೀಲ್ ಆಗುತ್ತೆ ಅಂತ ಆ ಥರ ಏನಾದರೂ ಹೇಳಿದ್ನೋ ಏನೋ. ನನಗೆ ಮಾತ್ರ ತುಂಬಾ ಇಷ್ಟ ಆಯಿತು. ಇವನಿಗೆ ಮಾತ್ರ ಇನ್ನೂ ನೆಕ್ಸ್ಟ್ ಲೆವೆಲಲ್ಲಿ ಡೆಕೋರ್ ಆಗಿತ್ತು ಆಲ್ರೆಡಿ, ತುಂಬ ಚೆನ್ನಾಗಿ ಮಾಡಿದರು. ಸೊ ಇಲ್ಲಿ ರೆಸಾರ್ಟ್ ರೂಮ್ಸ್ ಎಲ್ಲ ಇತ್ತು. ನಾನು ಅಷ್ಟು ಅದು ಆ ಕಡೆ ಎಲ್ಲ ಫುಲ್
ಅರೌಂಡ್ ನಾನು ಇದು ಮಾಡಲಿಲ್ಲ, ಜಸ್ಟ್ ನೋಡೋಣ ಅಂತ ಹೋಗಿದ್ದು. ನೆಕ್ಸ್ಟ್ ಇದರಲ್ಲಿ ಶೂಟ್ ಮಾಡಬೇಕಿತ್ತು, ಸೊ ಅದಕ್ಕೆ ಹೇಗಿದೆ ಚೆಕ್ ಮಾಡ್ತಾಯಿದ್ರು ಹತ್ಬೋದಾ ಅಂತೆಲ್ಲ. ಬಟ್ ಇದು ಇಬ್ಬರು ಓಟೋ ಆಗಿರಲಿಲ್ಲ, ಒಬ್ಬರೇ ಓಡಿಸ್ಬೇಕಿತ್ತು. ನೆಕ್ಸ್ಟು 4th ಡ್ರೆಸ್ ಬಂದುಬಿಟ್ಟು ನೈಟ್ ಹಾಕೊಳ್ಳೋಣ ಅಂತ ಇತ್ತು. ಅದು ಕೂಡ ತುಂಬ ಚೆನ್ನಾಗಿ ಬಂತು ಕೂಡ. ಡೆಕೋರೇಷನಿಗೆ ನಾವು ವೆಯ್ಟ್ ಮಾಡ್ತಾಯಿದ್ವಿ. ಇಟ್ ಮೀನ್ಸ್ ಲೈಟಿಂಗ್ಸ್ ಲೈಕ್ ದಿಸ್ ಟೈಪ್ ಅಲ್ಲಿ ಕಾಣ್ತಾ ಇದೆ ಅಲ್ವಾ, ಸೊ ಆ ಲೈಟಿಂಗ್ಸ್ ವೆಯ್ಟ್ ಮಾಡ್ತಾ ಇದ್ದಿದ್ದು. ಚೆನ್ನಾಗಿತ್ತು. ನೈಟ್ ಈ ಥರ ಕಾಣಿಸ್ತಾ ಇದೆ ನಿಮಗೆ. ಸೊ ಅಲ್ಲಿನೇ ಏನು ಡೆಕೋರೇಟ್ ಮಾಡ್ತಾ ಇದ್ದಿದ್ದು, ಲೈಕ್ ಪೂರ್ತಿ ಅಲ್ಲಿ ಇವಾಗ ನಿಮಗೆ ಮರ ಕಾಣಿಸ್ತಿದೆ ಅಲ್ವಾ, ಅಲ್ಲಿ ಅರಶಿನ ಶಾಸ್ತ್ರ ಲೈಕ್ ಈ ಥರ ಎಲ್ಲ ಮೇ ಬಿ ಅವ್ರದ್ದು ಬಂದುಬಿಟ್ಟು ಹಾಗಿತ್ತು ಅನಿಸುತ್ತೆ. ನಂಗೆ ತುಂಬ ಇಷ್ಟ ಆಯಿತು ಆ್ಯಕ್ಚುಲಿ ಡೆಕೋರೇಷನ್ನು ಪ್ಲಸ್ ಇವರು ವೆಡ್ಡಿಂಗ್ದೇನು ಮಾಡಿದ್ರು. ಸೊ ಆ ಪ್ಲ್ಯಾನಿಂಗ್ ತುಂಬಾ ಇಷ್ಟ ಆಗಿತ್ತು ನನಗೆ. ಲುಕ್ ಎಟ್ ದಟ್ ಆಸಮ್. ನೈಟ್ ವ್ಯೂ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿತ್ತು ಮಾತ್ರ. ಎಸ್, ಇದು ನೈಟ್ ಔಟ್ಫಿಟ್ ಆಗಿತ್ತು. ಸೊ ಇಲ್ಲಿಗೆ ಪ್ರೀ ವೆಡ್ಡಿಂಗ್ ಶೂಟ್ ಎಲ್ಲ ಕಂಪ್ಲೀಟ್ ಮಾಡಿಕೊಂಡು ಹಾಗೆ ನನ್ನ ಫ್ರೆಂಡ್ಗೆ ಬಾಯ್ ಹೇಳಿಬಿಟ್ಟು ಅಲ್ಲಿಂದ ಹೊರಟ್ವು. ನೆಕ್ಸ್ಟ್ ಡೇ ನಾನು ಹಾವೇರಿಗೆ ಹೋಗಬೇಕಿತ್ತು, ಸೊ ಅದಕ್ಕೆ ನನ್ನ ಫ್ರೆಂಡ್ನ ಮೀಟ್ ಆಗಿ ಅಲ್ಲಿಂದ ಮತ್ತೆ ಹೊರಟೆ. ಸೊ ಮತ್ತೆ ನೆಕ್ಸ್ಟ್ ಒಂದು ವಿಡಿಯೋಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ಪ್ಲೀಸ್ ಡು ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಬಾಯ್, ಗುಡ್ ನೈಟ್, ಶುಭರಾತ್ರಿ, ಲವ್ ಯು ಆಲ್.